ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ನಿನ್ನೆ ತಾನೇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಲ್ಯಾಂಡ್ ಸರ್ವೇಯರ್ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಆಹ್ವಾನ ಮಾಡಲಾಗಿದೆ. ಒಟ್ಟಾರೆಯಾಗಿ 750ಕ್ಕೂ ಅಧಿಕ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಸೊ ಯಾರ್ಯಾರೆಲ್ಲ ಎಲಿಜಿಬಲ್ ಇದ್ದೀರಾ, ಸೊ ಅರ್ಜಿಗಳನ್ನು ಮಿಸ್ ಮಾಡ್ಕೋಬೇಡಿ. ಸೊ ಈ ಒಂದು ಜುಲೈ ತಿಂಗಳು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ಬೃಹತ್ ನೇಮಕಾತಿಯ ಒಂದು ತಿಂಗಳು ಅಂತ ಹೇಳ್ಬೋದು. ಯಾಕೆಂದರೆ ಇನ್ನೂ ಕೂಡ KPSC ಮುಖಾಂತರ ಕೂಡ FD SD ಮತ್ತು KS ಅಧಿಸೂಚನೆ ಆಗಲಿದೆ. ಸೊ ಈಗ ಈ ಲ್ಯಾಂಡ್ ಸರ್ವೇಯರ್ ಅಪ್ಲಿಕೇಶನನ್ನು ಯಾವ ರೀತಿ ಅಪ್ಲೈ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಇಲ್ಲಿ ಲ್ಯಾಂಡ್ ಸರ್ವೇಯರ್ದು ನೀವು ಇಲ್ಲಿ ನೋಡ್ಬೋದು ಕ್ವಿಕ್ ಒಂದು ಲಿಂಕ್ಸ್ಗಳದಾವ. ಇಲ್ಲಿ ಭೂಮಾಪಕರ ನೇಮಕಾತಿ ಅರ್ಜಿ ಲಿಂಕು. ಓಕೆ, ಇಲ್ಲ ಅಂದರೆ ಬೆಟರ್ ನೀವೇನು ಮಾಡಿ, ಇಲ್ಲಿ 3 ಐಕಾನ್ ಬರುತ್ತೆ, ಇಲ್ಲಿ ನೇಮಕಾತಿ ಅಂತ ಬರುತ್ತೆ ನೋಡಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೇಮಕಾತಿ ಬರುತ್ತೆ. ಇಲ್ಲಿ ನೇಮಕಾತಿ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಭೂಮಾಪಕರ ನೇಮಕಾತಿ ಅಂತ ಬರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮದು ನಾನ್ HK ಇದ್ದರೆ ಇದನ್ನು ಕ್ಲಿಕ್ ಮಾಡಿ ಮೇಲೆ, ಇಲ್ಲ ಅಂದರೆ KK ಇದ್ದರೆ KK. ಸೊ RPC ಅಂತ ಕ್ಲಿಕ್ ಮಾಡ್ತೀನಿ. ಸೊ ಈ RPC ಆದಮೇಲೆ ಸೊ ಈ ಒಂದು ಭೂಮಾಪಕರ ಅರ್ಜಿ ಲಿಂಕ್ ಯಾವ ರೀತಿ ಅಪ್ಲೈ ಮಾಡಬೇಕು, ಸೊ ಆ ಲಿಂಕ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಜಸ್ಟ್ ಈ ರೀತಿ ಆದಂಥ ಪೋರ್ಟಲ್ ಓಪನ್ ಆಗುತ್ತೆ. ಸೊ ಫ್ರೆಂಡ್ಸ್, ಈಗ ಆಲ್ರೆಡಿ ತುಂಬ ಜನ ಫಾರ್ ಈ ಒಂದು ವಿಲೇಜ್ ಅಕೌಂಟೆಂಟ್ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಅಪ್ಲೈ ಮಾಡುವಾಗ ನಿಮ್ಮ ಒಂದು ಪ್ರೊಫೈಲನ್ನು ಕ್ರಿಯೇಟ್ ಮಾಡಿರ್ತೀರ ನೀವು. ಓಕೆ, ಒಂದು ಪ್ರೊಫೈಲನ್ನು ಕ್ರಿಯೇಟ್ ಮಾಡಿರ್ತೀರ. ಆ ಒಂದು ಪ್ರೊಫೈಲನ್ನು ಕ್ರಿಯೇಟ್ ಮಾಡಿದ್ಮೇಲೆ ನೀವು ಮತ್ತೆ ಪ್ರೊಫೈಲ್ ಕ್ರಿಯೇಟ್ ಮಾಡೋ ಅಗತ್ಯ ಇಲ್ಲ. ಓಕೆ, ಸೊ ಆ ಒಂದು ನೀವು ಮತ್ತೆ ಮಾಡಿದ್ರೆ ಅಂದರೆ ಏನಾಗುತ್ತೆ, ದ ಕ್ಯಾಂಡಿಡೇಟ್ ಆಲ್ರೆಡಿ ರಿಜಿಸ್ಟರ್ಡ್ ಅಂತ ಬರುತ್ತೆ. ಓಕೆ, ರಿಜಿಸ್ಟರ್ಡ್ ಅಂತ ಬರುತ್ತೆ. ಸೊ ಅದಕ್ಕೆ ಬೆಟರು ಆಗಿದ್ರಿ ಅಂದರೆ ನೀವು ಜಸ್ಟ್ ಏನು ಮಾಡಿ, ನಿಮ್ಮ ಒಂದು ಯೂಸರ್ ನೇಮ್ ಮುಖಾಂತರ ಗೆಟ್ OTP ಕೊಟ್ಟು ನೀವು ನಿಮ್ಮ ಒಂದು ಅಪ್ಲಿಕೇಶನನ್ನು ಎಂಟ್ರಿ ಮಾಡ್ಬೋದು. ಇಲ್ಲಪ್ಪ ಅಂದರೆ ನೀವು ಇನ್ನೂ ಲಾಗಿನ್ ಆಗಿಲ್ಲ, ಇನ್ನೂ ರಿಜಿಸ್ಟ್ರ್ ಮಾಡಿಲ್ಲ ಅಂದರೆ ಈ ಒಂದು ಲಿಂಕ್ ಮುಖಾಂತರ ಮಾಡ್ಕೋಬೋದು. ಸೊ ಇಲ್ಲಿ ರಿಜಿಸ್ಟರ್ ವಯಾ ಡಿಜಿಲಾಕರ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಏನಪ್ಪ ಈ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ, ಆಧಾರ್ ನಂಬರ್ ಎಂಟ್ರಿ ಮಾಡಿ, ಕ್ಯಾಪ್ಚಾ ಎಂಟ್ರಿ ಮಾಡಿ, ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ನೀವು ಸಬ್ಮಿಟ್ ಅಂತ ಕೊಟ್ಮೇಲೆ OTP ಬರುತ್ತೆ. ಆ ಒಂದು OTPಯನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಆಮೇಲೆ ಕಂಟಿನ್ಯೂ ಕೊಡಬೇಕು. ನೋಡಿ, ಕಂಟಿನ್ಯೂ ಕೊಟ್ಟಮೇಲೆ ಇವಾಗ ಆಲ್ರೆಡಿ ರಿಜಿಸ್ಟರ್ಡ್ ಅಂತ ಬಂದಿದೆ. ಸೊ ನಾನು ಈಗ ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದೀನಿ. ಸೊ ರಿಜಿಸ್ಟರ್ ಮಾಡೋ ಟೈಮಲ್ಲಿ 6 ಡಿಜಿಟ್ ಡಿಜಿಲಾಕರ್ ಅಂತ ಬಂದಿರುತ್ತೆ, ಸೆಕ್ಯೂರಿಟಿ ಪಿನ್. ಸೊ ಅದು ನೀವು ನೆನಪಿನಲ್ಲಿ ಇಟ್ಕೋಬೇಕು. ಆ ಒಂದು ಸೆಕ್ಯೂರಿಟಿ ಡಿಜಿಟನ್ನು ನೀವು ಇಲ್ಲಿ ಪಿನ್ನನ್ನು ಎಂಟ್ರಿ ಮಾಡಿ ಕಂಟಿನ್ಯೂ ಕೊಡಿ. ನೆಕ್ಸ್ಟು ಕಂಟಿನ್ಯೂ ಕೊಟ್ಟಮೇಲೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನಿಮಗೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, 10th ಮಾರ್ಕ್ಶೀಟ್, 12th ಮಾರ್ಕ್ಶೀಟ್, ಡಿಗ್ರಿ ಸರ್ಟಿಫಿಕೇಟ್, ಸೊ ಇವೆಲ್ಲ ಏನು ಡಾಕ್ಯುಮೆಂಟ್ಸ್ ಅದಾವಲ್ಲ ಇದರ ಆ್ಯಕ್ಸೆಸ್ ಕೊಡಿ ಅಂತ ಕೇಳುತ್ತೆ. ಇದು ನಾವಿಲ್ಲಿ ಕಂಟಿನ್ಯೂ ಕೊಡಬೇಕು. ನೆಕ್ಸ್ಟ್ ಕಂಟಿನ್ಯೂ ಆದಮೇಲೆ ನಿಮ್ಮದು ಆ್ಯಸ್ ಪರ್ ಆಧಾರ್ ನಿಮ್ಮದೆಲ್ಲ ಡೀಟೇಲ್ಸ್ ಬರುತ್ತೆ. ನಿಮ್ಮದು ನೇಮ್ ಬರುತ್ತೆ, ನಿಮ್ಮ ಡೇಟ್ ಆಫ್ ಬರ್ತ್ ಬರುತ್ತೆ, ನಿಮ್ಮ ಜೆಂಡರ್ ಬರುತ್ತೆ. ಓಕೆ, ನೆಕ್ಸ್ಟ್ ಉಳಿದಂಥ ಮಾಹಿತಿಯನ್ನು ಕೊಡಬೇಕಾಗುತ್ತೆ ನೀವು. ಆಮೇಲೆ ನಿಮ್ಮ ಒಂದು ಮೊಬೈಲ್ ಸಂಖ್ಯೆನ ಕೊಡಬೇಕಿಲ್ಲಿ. ದಯವಿಟ್ಟು ಸಕ್ರಿಯ ವಾಟ್ಸಪ್ ಸಂಖ್ಯೆಯನ್ನು ನಮೂದಿಸಿ. ಓಕೆ, ಈ ಒಂದು ಲಾಗಿನ್ ಸಮಯದಲ್ಲಿ ನಿಮ್ಮ ಮೊಬೈಲ್ ನಂಬರ್ಗೆ ಅಂದರೆ ನಿಮ್ಮ ಒಂದು ವಾಟ್ಸಪ್ ನಂಬರ್ಗೆ OTPಯನ್ನು ಕಳಿಸಲಾಗುತ್ತೆ. ಸೊ ಇಲ್ಲಿ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡ್ಕೊಳ್ಳಿ. ಆಮೇಲೆ ಸೆಂಡ್ OTP ಕೊಡಿ. ಆಮೇಲೆ ನಿಮ್ಗೆ OTP ಬರುತ್ತೆ. ಆ ಒಂದು OTPಯನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ವೆರಿಫೈ OTP ಅಂತ ಕೊಡಬೇಕು. ನೆಕ್ಸ್ಟ್ OTP ನಿಮ್ಮದು ವೆರಿಫೈ ಆದಮೇಲೆ ಒಂದು ಯೂಸರ್ ನೇಮನ್ನು ಕೊಡಬೇಕು, ನಾವು ಎಂಟ್ರಿ ಮಾಡಬೇಕು. ಯೂಸರ್ ನೇಮ್ ಏನೇ ಕೊಡಿ, ನಿಮ್ಮದು ಹೆಸರಾಗಲಿ ಏನೇ ಆಗಲಿ. ಆಮೇಲೆ ಇಮೇಲ್ IDಯನ್ನು ಎಂಟ್ರಿ ಮಾಡಿ. ಆಮೇಲೆ ನಿಮ್ಮ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ ನೀವೇ. ಅದು ಪಾಸ್ವರ್ಡ್ ಹೇಗಿರಬೇಕು ಅಂದರೆ, ಈಗ ಫಾರ್ ಎಕ್ಸಾಂಪಲು ಒಂದು ಲೆಟರು ಕ್ಯಾಪಿಟಲ್ ಬೇಕು, R ರಾಮ್. ಆಮೇಲೆ ಒಂದು ಸಿಂಪಲ್ @ ಅಥವಾ ಹ್ಯಾಶ್. ಆಮೇಲೆ ಡಿಜಿಟ್ಸ್ ಕೊಡಿ ಈ ರೀತಿ 1 2 3 ಈ ರೀತಿ. ಓಕೆ, ಈ ರೀತಿ ನೀವು ಕ್ರಿಯೇಟ್ ಮಾಡಿ ನೋಂದಣಿಯನ್ನು ಪೂರ್ಣಗೊಳಿಸಿ. ನೆಕ್ಸ್ಟು
ನೀವು ನಿಮ್ಮ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕ್ರಿಯೇಟ್ ಆದಮೇಲೆ ನೀವು ಮತ್ತೆ ಲಾಗಿನ್ ಆಗಬೇಕಾಗತ್ತೆ. ಇಲ್ಲಿ ಜಸ್ಟ್ ಏನು ಮಾಡೋದು, ನೀವು ನಿಮ್ಮ ಒಂದು ಯೂಸರ್ ನೇಮ್ ಮುಖಾಂತರ ಇಲ್ಲಿ ಲಾಗಿನ್ ಆಗಬೇಕು. ಯೂಸರ್ ನೇಮ್ ಇಲ್ಲಿ ಪುಟಪ್ ಮಾಡಿ ನೆಕ್ಸ್ಟ್ ಗೆಟ್ ಒ ಟಿ ಪಿ ಅಂತ ಕೊಡಿ. ಯೂಸರ್ ನೇಮ್ ಗೆಟ್ ಒ ಟಿ ಪಿ ಅಂತ ಕೊಟ್ಟ ಮೇಲೆ ಈ ರೀತಿಯ ಆಪ್ಷನ್ ಬರ್ತಾವೆ. ಒಂದು ವಾಟ್ಸಪ್ ಬರುತ್ತೆ, ಒಂದು ಇಮೇಲ್ ಬರುತ್ತೆ, ಒಂದು ಸೆಂಡ್ ಒ ಟಿ ಪಿ ಟು ರಿಜಿಸ್ಟರ್ಡ್ ಮೊಬೈಲ್. ಸೊ ಇಲ್ಲಿ ನೀವು ಸೆಂಡ್ ಒ ಟಿ ಪಿ ಅಂತ ಕೊಡಬೇಕು. ಇಲ್ಲಿ ನೀವು ಯಾವುದಾದ್ರೂ ಒಂದು ಚೂಸ್ ಮಾಡ್ಕೋಬೇಕಾಗತ್ತೆ. ನಾನು ಇಲ್ಲಿ ಇದು SMS ಅಂತ ಚೂಸ್ ಮಾಡಿಕೊಂಡು ಸೆಂಡ್ ಒ ಟಿ ಪಿ ಕೊಡ್ತೀನಿ. ನೋಡಿ ಈ ರೀತಿ ಇದನ್ನು ಚೂಸ್ ಮಾಡಿಕೊಂಡು ಸೆಂಡ್ ಒ ಟಿ ಪಿ. ನೆಕ್ಸ್ಟ್ ಒ ಟಿ ಪಿ ಸೆಂಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಇಲ್ಲಿ ಜಸ್ಟ್ ನೀವೇನು ಮಾಡೋದು, ನಿಮ್ಮ ಒಂದು ಒ ಟಿ ಪಿಯನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ನಿಮ್ಮ ಒಂದು ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡಿರ್ತೀರಲ್ಲ ಆ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ ಈ ಒಂದು ಕ್ಯಾಪ್ಚಾ ಅಂದರೆ ಈ ಒಂದು ಕ್ಯಾಲ್ಕುಲೇಷನನ್ನು ಮಾಡಬೇಕಾಗತ್ತೆ. ಓಕೆ, ಸೊ ಇಲ್ಲಿ ನಾನು ಎಂಟ್ರಿ ಮಾಡ್ತೀನಿ. ಇಲ್ಲಿ ಲಾಗಿನ್ ಆದಮೇಲೆ ನಿಮಗೆ ಈ ಥರದ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು ಆ್ಯಕ್ಟಿವ್ ಪೋಸ್ಟ್, ಇಲ್ಲಿ ಆ್ಯಕ್ಟಿವ್ ಪೋಸ್ಟ್ ಅಂತ 4 ಅದಾವ. ಕರೆಂಟ್ಲಿ ಓಪನ್ ಪೋಸ್ಟ್ ಇನ್ ದ ಸಿಸ್ಟಮ್ ಅಂದರೆ ಈ ಕರೆಂಟ್ಲಿ ಸಿಸ್ಟಮಲ್ಲಿ 4 ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ಬೋದು ಅಂತ. ನೀವು ಪೋಸ್ಟ್ ಅಪ್ಲೈಡ್ ಈಗ ಆಲ್ರೆಡಿ ನೀವು ಸಬ್ಮಿಟ್ ಮಾಡಿದಂಥ ಅಪ್ಲಿಕೇಶನ್ಗಳ ಒಂದು ನಂಬರ್. ಓಕೆ, ಸೊ ಆಮೇಲೆ ಪೋಸ್ಟ್ ನೇಮು, ಡಿಪಾರ್ಟ್ಮೆಂಟು, ಅಪ್ಲೈಡ್ ಅವನು, ಸೊ ಇದೆಲ್ಲ ಮಾಹಿತಿ ಬರುತ್ತೆ ಇಲ್ಲಿ. ಬಟ್ ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಜಸ್ಟ್ ಇಲ್ಲಿ ಒಂದು ಐಕಾನ್ ಅದ ನಿಮ್ಗೆ, ಜಸ್ಟ್ ಮಿನಿಟ್, ಈ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಡ್ಯಾಶ್ಬೋರ್ಡ್, ಪ್ರೊಫೈಲ್, ಪೇಮೆಂಟ್ ಡೀಟೇಲ್ಸ್, ರಿಪೋರ್ಟ್ ಸೆಂಟರ್ಸ್ ಅಂತ ಎಲ್ಲ ಬರ್ತಾವೆ. ಸೊ ನೀವು ಏನು ಮಾಡಬೇಕು, ಜಸ್ಟ್ ಈ ಒಂದು ಪ್ರೊಫೈಲ್ ಇದೇನು ಅದೆಲ್ಲ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಆಮೇಲೆ ನಿಮ್ಮದು ಒಂದು ಟೋಟಲಿ 10 to L1 ಒಂದು ಏನಿರ್ತಪ್ಪ ಇಲ್ಲಿ ಸ್ಟೆಪ್ಸ್ ಇರ್ತಾವೆ. ಆ ಒಂದು ಎಲ್ಲ ಸ್ಟೆಪ್ಸ್ಗಳನ್ನು ಕಂಪ್ಲೀಟ್ ಮಾಡಬೇಕು. ಆಮೇಲೆ ನಿಮ್ಮದು ಒಂದು ಪ್ರೊಫೈಲ ಏನಾಗುತ್ತಾ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಪೇಮೆಂಟ್ ಆದಮೇಲೆ ನಿಮ್ಮದು ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಬಟ್ ಅದು ಯಾವ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ತಾಯಿದ್ದೀರಿ ಅಂತ ಕೇಳುತ್ತೆ. ಓಕೆ, ಸೊ ನಾನು ಇಲ್ಲಿ ಹೇಳ್ತೀನಿ ಸ್ಟೆಪ್ ಬೈ ಸ್ಟೆಪ್ಪು. ಲೆಟ್ ಸ್ಟಾರ್ಟ್. ಫ್ರೆಂಡ್ಸ್, ನಿಮಗೆ ಇಲ್ಲಿ ಪ್ರೊಫೈಲ್ದು ಆ್ಯಸ್ ಪರ್ ದ ಏನಪ್ಪ ಈ ಆಧಾರ್ ಕಾರ್ಡ್ ನಿಮ್ಮದು ಫೋಟೋ ಇರುತ್ತೆ, ನಿಮ್ಮ ಒಂದು ಕೆಲವೊಂದಿಷ್ಟು ಮೂಲ ವಿವರಗಳು ಬಂದಿರ್ತಾವೆ. ಅಲ್ಲಿ ಆಧಾರಲ್ಲಿ ಏನೇನು ನಿಮ್ಮ ಡೀಟೇಲ್ಸ್ ಇರುತ್ತೆ ಆ ಒಂದು ಡೀಟೇಲ್ಸ್ ಶೋ ಆಗುತ್ತೆ ಇಲ್ಲಿ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು. ಸೊ ನಿಮ್ಮದೊಂದು ಇಲ್ಲಿ ಫೋಟೋ ವಿಸಿಬಲ್ ಆಗುತ್ತೆ, ನಿಮ್ಮದು ಆ್ಯಸ್ ಪರ್ ದ ಆಧಾರ್ ಕಾರ್ಡ್ ನೇಮ್ ಬರುತ್ತೆ, ನಿಮ್ಮ ಜೆಂಡರ್ ಬರುತ್ತೆ, ಡೇಟ್ ಆಫ್ ಬರುತ್ತೆ, ಮೊಬೈಲ್ ನಂಬರ್ ಬರುತ್ತೆ. ಸೊ ಇದನ್ನು ಬಿಟ್ಟು ಏನದಲ್ಲ, ಸೊ ಇದು ಫಾದರ್ ನೇಮು, ನೇಟಿವ್ ಸ್ಟೇಟು, ನೇಟಿವ್ ಡಿಸ್ಟಿಕ್ಕು, ಆಮೇಲೆ ಮದರ್ ನೇಮು, ಇದನ್ನೆಲ್ಲ ನೀವು ಮ್ಯಾನ್ಯುವಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ನಾನು ಇದನ್ನೆಲ್ಲ ಎಂಟ್ರಿ ಮಾಡ್ತೀನಿ. ಫ್ರೆಂಡ್ಸ್, ಇದೆಲ್ಲ ಎಂಟ್ರಿ ಮಾಡಿದ್ಮೇಲೆ ನೆಕ್ಸ್ಟ್ ನಿಮ್ಮದು ಹ್ಯಾಸ್ ದ ಕ್ಯಾಂಡಿಡೇಟ್ ಸ್ಟಡೀಡ್, ನೋಡಿ ಹ್ಯಾಸ್ ದ ಕ್ಯಾಂಡಿಡೇಟ್ ಸ್ಟಡೀಡ್ ಇನ್ ಕನ್ನಡ ಮೀಡಿಯಮ್ ಫ್ರಮ್ 1st to 10th ಅಂತ ಕೇಳಿದ್ದಾರೆ. ಸೊ ನೀವು ಸ್ಟಡಿ ಮಾಡಿದರೆ ಎಸ್ ಅಂತ ಹಾಕಿ. ಸೊ ನಾನು ಎಸ್ ಅಂತ ಹಾಕ್ತೀನಿ. ಸೊ ಎಸ್ ಅಂತ ಹಾಕಿದ್ಮೇಲೆ ನೆಕ್ಸ್ಟು ಮ್ಯಾರಿಡ್ ಇದ್ದರೆ ಎಸ್ ಹಾಕಿ, ಇಲ್ಲಾಂದ್ರೂ ಹಾಕಿ. ಆಮೇಲೆ ನಿಮ್ಮ ಒಂದು ಅಲ್ಟರ್ನೇಟ್ ಇಮೇಲ್ ID ಕಂಪಲ್ಸರಿ ಹಾಕಲೇಬೇಕು. ಆಮೇಲೆ ನಿಮ್ಮ ಒಂದು ಅಲ್ಟರ್ನೇಟ್ ಮೊಬೈಲ್ ನಂಬರ್, ನಿಮ್ಮ ಹೈಟನ್ನು ಮೆನ್ಷನ್ ಮಾಡಿ ಮತ್ತು ವೇಟನ್ನು ಮೆನ್ಷನ್ ಮಾಡಿ. ಸೊ ಇದೊಂದು ಇಲ್ಲಿ ಸೂಚನೆ, ಹೈಟ್ ಎಂಟ್ರಿ ಮಾಡುವಾಗ ಸೆಂಟಿಮೀಟರಲ್ಲಿ ಇರಲಿ. ನಿಮ್ಮದು ಈಗ 160 ಸೆಂಟಿಮೀಟರು, 170 ಇಷ್ಟೇ ಡಿಜಿಟ್ ಹಾಕಿ. ಮುಂದೆ CM ಅಂತ ಕೊಡಬೇಡಿ. ಇಲ್ಲಿ ಕೂಡ ವೇಟು 2 ಡಿಜಿಟಲ್ಲಿ ಕೊಡಿ. ಓಕೆ, ಸೊ ನೆಕ್ಸ್ಟ್ ನಿಮ್ಮದು ಇಲ್ಲಿ ಹೈಟು ಫೀಟಲ್ಲಿ ಇಂಚಲ್ಲಿ ಕೊಡಬೇಡಿ, ಓನ್ಲಿ ಸೆಂಟಿಮೀಟರ್. 160, 165, 168 ಹೀಗೆ. ಓಕೆ, ನೆಕ್ಸ್ಟ್ ಇಲ್ಲಿ ಹ್ಯಾವ್ ಯು ಟೇಕನ್ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ KE or KPSC. ಸೊ ಇದಕ್ಕಿಂತ ಮುಂಚೆ 2024 PAO ಇಂದ ಮತ್ತು PDO ಇಂದ PDOಗೆ ಸೊ ಇನ್ನಿತರ ಒಂದು ಎಕ್ಸಾಮ್ಗಳಿಗೆ ಒಂದು ಕಂಪಲ್ಸರಿ ಕನ್ನಡ ಎಕ್ಸಾಮನ್ನು ಕಂಡಕ್ಟ್ ಮಾಡಿದರು ಅಥವಾ KPSC ಥ್ರೂ ಮಾಡಿದರು. ಸೊ ನೀವು ಈ ಯಾವುದಾದ್ರೂ ಒಂದು ಎಕ್ಸಾಮ್ಗೆ ಅಪೇರ್ ಆಗಿದ್ದಲ್ಲಿ, ಪಾಸ್ ಆಗಿದ್ದಲ್ಲಿ, ನಿಮ್ಮ ಹತ್ರ ಸರ್ಟಿಫಿಕೇಟ್ ಇತ್ತಂದ್ರೆ ನೀವು ಇಲ್ಲೇನು ಮಾಡಿ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟ ಮೇಲೆ ಆ ಒಂದು ಎಕ್ಸಾಮಿನೇಷನ್ ಪಾಸ್ ಆದಂಥ ಡೇಟನ್ನು ಕೊಡಬೇಕು. ನೀವು ಇಲ್ಲಿ ಡೇಟನ್ನು ಎಂಟ್ರಿ ಮಾಡಬೇಕು.
ನೆಕ್ಸ್ಟ್ ರಿಜಿಸ್ಟ್ರೇಷನ್ ನಂಬರ್ ಕಂಪಲ್ಸರಿ ಕಂಡಕ್ಟ್ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ KER KPSC. ಸೊ ನೀವು ಪಾಸ್ ಆದಂಥ ನಿಮ್ಮದೊಂದು ಸರ್ಟಿಫಿಕೇಟ್ ಏನು ಬಂದಿರ್ತದಲ್ಲ, ಆ ಸರ್ಟಿಫಿಕೇಟ ರಿಜಿಸ್ಟ್ರೇಷನ್ ನಂಬರ್ ಎಂಟ್ರಿ ಮಾಡಬೇಕಿಲ್ಲಿ. ಓಕೆ, ಮತ್ತು ಇಲ್ಲಿ ಒಂದು ವಿಶೇಷ ಸೂಚನೆ ಅದ. ಇಲ್ಲಿ ಏನು ಎಂಟ್ರಿ ಮಾಡ್ತೀರಿ ಅದನ್ನು ಯು ಆರ್ ಸಪೋಸ್ ಟು ಪ್ರೊಡ್ಯೂಸ್ ದ ಸೇಮ್ ಕನ್ನಡ ಕಂಪಲ್ಸರಿ ಎಕ್ಸಾಮಿನೇಷನ್ ಸರ್ಟಿಫಿಕೇಟ್ ಟು ದ ಕನ್ಸರ್ನ್ಡ್ ಅಥಾರಿಟಿ ಡ್ಯೂರಿಂಗ್ ವೆರಿಫಿಕೇಷನ್ ಪ್ರೊಸೆಸ್. ನೀವು ನಾಳೆ ಸೆಲೆಕ್ಟ್ ಆದಲ್ಲಿ ಆ ಒಂದು DV ಟೈಮಲ್ಲಿ ಸೊ ಈ ಒಂದು ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಅದಕ್ಕೆ ಮುಂಚೆನೇ ಅದೆಲ್ಲ ನಿಮ್ಮ ಹತ್ರ ಇತ್ತಂದ್ರೆ ಅಷ್ಟೇ ನೀವೇನು ಮಾಡಿ ಎಸ್ ಅಂತ ಕೊಡಿ. ಇಲ್ಲ ಅಂದರೆ ನಿಮ್ಮ ಅಂತ್ಯಕ್ಕೆ ಯಾವುದೇ ಒಂದು ಪ್ರೂಫ್ ಇಲ್ಲ ಅಂದರೆ ಬೆಟರ್ ನೋ ಅಂತ ಕೊಡಿ, ಮತ್ತು ಎಕ್ಸಾಮ್ ಬರೀರಿ. ಓಕೆ, ನೆಕ್ಸ್ಟ್ ಇದೆಲ್ಲ ಆದಮೇಲೆ ಸೇವ್ ಅಂತ ಕೊಟ್ಟು ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಸೇವ್ ಅಂತ ಕೊಟ್ಟು ನೆಕ್ಸ್ಟ್ ಕೊಟ್ಟ ಮೇಲೆ ಸೆಕೆಂಡ್ ಬರುತ್ತೆ. ಈಗ ಮೂಲ ವಿವರಗಳು ಮುಗೀತು. ನೆಕ್ಸ್ಟ್ ಈಗ SSLC ಅಂದರೆ 10th ತರಗತಿಯ ಕೆಲವೊಂದಿಷ್ಟು ಡೀಟೇಲ್ಸ್ಗಳನ್ನು ನಾವು ಕೊಡಬೇಕಾಗತ್ತೆ. ಇಲ್ಲಿ ನೋಂದಣಿ ಸಂಖ್ಯೆ ಇದೆ. ಸೊ ನೀವು ನೋಂದಣಿ ಸಂಖ್ಯೆಯನ್ನು ಇಲ್ಲಿ ಕೊಡಬೇಕಾಗತ್ತೆ ಕರೆಕ್ಟ್ ಆ್ಯಸ್ ಪರ್ ಮಾರ್ಕ್ಶೀಟ್. ಆಮೇಲೆ ನಿಮ್ಮ ಬೋರ್ಡ್ ನೇಮನ್ನು ಕೊಡಬೇಕಾಗತ್ತೆ. ಸೊ ಇಲ್ಲಿ ನೋಡಿ ಬೋರ್ಡ್ ಮೇ ಬಿ ಟೈಪ್ ಮಾಡಬೇಕಾಗತ್ತೆ. ಓಕೆ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬೋರ್ಡ್ ಟೈಪ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನಿಮ್ಮದು ಆ್ಯಸ್ ಪರ್ ದ 10th ನಿಮ್ಮ ಒಂದು ಹೆಸರನ್ನು ಕೊಡಬೇಕು. ಡೇಟ್ ಆಫ್ ಬರ್ತ್ ಸೇಮ್ ಬೇಕು. ಆಮೇಲೆ ನೀವು ಪಾಸ್ ಆದಂಥ ವರ್ಷ ಯಾವುದು, ಪರೀಕ್ಷಾ ವರ್ಷ 10th. ಓಕೆ, ಸೊ ಅದನ್ನು ಎಂಟ್ರಿ ಮಾಡಬೇಕು. ಆಮೇಲೆ ನಿಮ್ಮ ಒಂದು ಮಾಧ್ಯಮ ಯಾವುದಿತ್ತು, ವ್ಯಾಸಂಗದ ಮಾಧ್ಯಮ 10th ಕನ್ನಡ ಇದ್ದರೆ ಕನ್ನಡ ಕೊಡಿ, ಇಲ್ಲಾಂದರೆ ನಿಮ್ಮದು ಯಾವುದೇ ಹಿಂದಿ, ಇಂಗ್ಲೀಷ್, ಮರಾಠಿ, ಉರ್ದು, ವಾಟ್ ಎವರ್ ಇಟ್ ಮೇ ಬಿ. ನೆಕ್ಸ್ಟು ನೀವು ಕನ್ನಡ ವಿಷಯವನ್ನು ನೋಡಿ, ನೀವು ಕನ್ನಡ ವಿಷಯವಾಗಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯೊಂದಿಗೆ 10ನೇ ತರಗತಿಯನ್ನು ಪೂರ್ಣಗೊಳಿಸಿದ್ದೀರಾ, ನೀವು ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ನೀವು ಸ್ಟಡಿ ಮಾಡಿದ್ದೀರಾ ಅಂತ ಕೇಳಿದ್ದಾರೆ. ಸೊ ನಾನು ಎಸ್ ಅಂತ ಕೊಡ್ತೀನಿ ಇಲ್ಲಿ. ಆಮೇಲೆ ನಿಮ್ಮ ಸ್ಕೂಲ್ ನೇಮನ್ನು ಎಂಟ್ರಿ ಮಾಡಬೇಕಾಗತ್ತೆ. ಅದಾದಮೇಲೆ ನಿಮಗೆ ಬಂದಂಥ ಮಾರ್ಕ್ಸು, ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕು, ನೀವು ಪಡೆದಂಥ ಮಾರ್ಕ್ಸು, ಹಾಗೆ ಟೋಟಲ್ ಅದು ಆಟೋಮೆಟಿಕ್ ಪರ್ಸೆಂಟೇಜ್ ಆಗಿ ಬರುತ್ತೆ. ಈಗ ನೋಡಿ, ಸೊ ಇಲ್ಲಿ ನನ್ನ ಅಂಕಗಳನ್ನು ನಾನು ಇಲ್ಲಿ ಕೊಟ್ಟೆ. ಸೊ ಇಷ್ಟು ಔಟ್ ಆಫ್ ಎಷ್ಟು ಬಿದ್ದಿದ್ದಾವೆ. ನೆಕ್ಸ್ಟ್ ನಾನು ಪರ್ಸೆಂಟೇಜ್ ಇದು ಆಟೋಮೆಟಿಕ್ ಏನಪ್ಪ ಹೆಚ್ಚಾಗತ್ತೆ. ಸೊ ಎನಿ ಚೇಂಜಸ್ ಮೇಡ್ ಇನ್ ದ ಫಾರ್ಮ್ ವಿಲ್ ಬಿ ಸೇವ್ಡ್ ಓನ್ಲಿ ವೆನ್ ಯು ಕ್ಲಿಕ್ ಆನ್ ದ ಸೇವ್ ಬಟನ್. ಸೇವ್ ಬಟನ್ಗಿಂತ ಮುಂಚೆನೇ ನೀವು ಏನೇ ಬಂದು ಚೇಂಜಸ್ ಇದ್ರೆ ಚೇಂಜ್ ಮಾಡ್ಬೋದು, ಇಲ್ಲಾಂದ್ರೆ ನೆಕ್ಸ್ಟ್ ಅಂತ ಕೊಡಬೇಕಾಗತ್ತೆ. ಸೇವ್ ಕೊಟ್ಟ ಇಲ್ಲಿ ನೋಡಿ 10th ನಂಬರ್ ಎರರ್ ಅಂತ ಬಂತು. ಮೇ ಬಿ ಕೆಲವೊಂದಿಷ್ಟು ಏನಾದರೂ ಮಿಸ್ಟೇಕ್ ಇರಬೇಕು. ಲೆಟ್ಸ್ ಸಿ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟು ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಯಿತು. ಈಗ PUC ವಿವರ, 12ನೇ ತರಗತಿಯ ವಿವರಗಳು. ಇಲ್ಲಿ ನಿಮ್ಮದು PUC, ಹ್ಯಾವ್ ಯು ಕಂಪ್ಲೀಟೆಡ್ PUC? ಎಸ್, ನಾವು ಕಂಪ್ಲೀಟ್ ಮಾಡಿದ್ದೀವಿ. ಕಂಪ್ಲೀಟ್ ಮಾಡಿದರೆ ಅದರ ಒಂದು ನೋಂದಣಿ ಸಂಖ್ಯೆ, ಪಾಸಿಂಗ್ ಇಯರು, ಮಂತು, ಬೋರ್ಡು, ನೇಮ್ ಆ್ಯಸ್ ಇನ್ ದ 12th ಎಕ್ಸಾಮು, 12th ಮಾರ್ಕ್ಶೀಟು, ಆಮೇಲೆ ನಿಮ್ಮ 12th ಒಂದು ಕಾಲೇಜ್ ನೇಮು, ಅದೇ ರೀತಿ ಟೋಟಲ್ ಮಾರ್ಕ್ಸ್ ಪಡೆದ ಒಟ್ಟು ಅಂಕ, ಪಡೆದ ಅಂಕ, ಮತ್ತು ಟೋಟಲ್ ಶೇಕಡಾವಾರು ಎಷ್ಟು. ಆಮೇಲೆ ಸ್ಟ್ರೀಮ್ ಯಾವುದು, ಸೈನ್ಸ್. ಓಕೆ, ಇದನ್ನೆಲ್ಲ ಎಂಟ್ರಿ ಮಾಡಿ ನೆಕ್ಸ್ಟ್ ಅಂತ ಕೊಡಬೇಕು. ಸೊ ನಾನು ಇಲ್ಲಿ ನೆಕ್ಸ್ಟ್ ಅಂತ ಸೇವ್ ಮಾಡಿ ನೆಕ್ಸ್ಟ್ ಕೊಡ್ತೀನಿ. ಸೊ ಸ್ವಲ್ಪ ಇಂಟರ್ನೆಟ್ ಸ್ಲೋ ಇರೋದರಿಂದ ಕೂಡ ಸ್ವಲ್ಪ ಸ್ಲೋ ಆಗುತ್ತೆ. ಆಮೇಲೆ ಸೇವ್ ಕೊಟ್ಟ ಮೇಲೆ ನಿಮ್ಮದು ಮತ್ತೆ ನಿಮಗೆ ರೀಚೇಂಜ್ ಮಾಡೋಕ್ಕಾಗಲ್ಲ, ಅರ್ಥ ಆಯ್ತಾ? ಸೊ ಸೇವ್ ಮಾಡಿದ್ಮೇಲೆ ಸೊ ನೋಡಿ ಎರರ್ ಅಂತ ಬಂತು. ಸೊ ಮತ್ತೆ ರೀಫಿಲಪ್ ಮಾಡಿ ಮತ್ತೆ ಸೇವ್ ಕೊಡೋಣ. ಮತ್ತು ಇನ್ನೊಂದು ವಿಶೇಷ ಸೂಚನೆ ಹೇಳ್ತೀನಿ ನಾನು. ಈಗ 12th ಇದ್ದವರು 12th ಅಂತ ಆಗುತ್ತೆ ರೀ. 12th ಇಲ್ಲ ಅಂದವ್ರು ಏನು ಮಾಡಬೇಕು, ಆವಾಗ ಈಗ ನಿಮ್ಮದು ITI ಆರ್ ಡಿಪ್ಲೊಮಾ ಆಗಿತ್ತಂದ್ರೆ ಓಕೆ, ಸೊ ಇಲ್ಲಿ 6ನೇ ಸ್ಟೆಪ್ಪಲ್ಲಿ ಆ ಒಂದು ಡೀಟೇಲ್ಸನ್ನು ನೀವು ಎಂಟ್ರಿ ಮಾಡಬೇಕು. ಇಲ್ಲಿ ಜಸ್ಟ್ 12th ಡೀಟೇಲ್ಸ್ ಅಷ್ಟೇ ಇಲ್ಲಿ ಎಂಟ್ರಿ ಮಾಡಬೇಕು.
ನೀವು ಮಾಡಿಲ್ಲ ಅಂದ್ರೆ ನೋ ಅಂತ ಕೊಟ್ಟು ನೆಕ್ಸ್ಟ್ ಮುಂದೆ ಹೋಗಬೇಕು. ಇಲ್ಲ ಅಂದ್ರೆ ನೀವು ಮಾಡಿದ್ರಿ ಅಂದ್ರೆ ಎಸ್ ಕೊಟ್ಟು ನೆಕ್ಸ್ಟ್ ಸ್ಟೆಪ್ ಹೋಗಬೇಕಾಗತ್ತೆ. ನೆಕ್ಸ್ಟ್ ಫ್ರೆಂಡ್ಸ್, 4ನೇ ಸ್ಟೆಪ್ಪು, ಈ ಒಂದು ಮೀಸಲಾತಿ ವಿವರಗಳನ್ನು ಕೊಡಬೇಕಾಗತ್ತೆ. ಆದಾಯ ಮತ್ತು ಗ್ರಾಮೀಣ ವಿವರ. ಓಕೆ, ಸೊ ಇಲ್ಲಿ ಮೊದಲನೇದಾಗಿ ನೀವು GMನ್ನು ಹೊರತುಪಡಿಸಿ ಬೇರೆ ಯಾವುದೇ ನೋಡಿ ಬೇರೆ ಯಾವುದೇ ಅಥವಾ ಬೇರೆ ವರ್ಗ ಮೀಸಲಾತಿಗೆ ಅರ್ಜಿಯನ್ನು ಸಲ್ಲಿಸುತ್ತಿದ್ದೀರಾ ಅಂತ ಕೇಳ್ತಾರೆ. ಸೊ ನೀವು ಎಸ್ ಅಂತ ಇದ್ದರೆ ಎಸ್ ಅಂತ ಕೊಡಿ. ಓಕೆ, ಇಲ್ಲ ಅಂದರೆ ನೋ ಅಂತ ಕೊಡಿ. ಆಮೇಲೆ ನಿಮ್ಮ ಒಂದು ಧರ್ಮವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ಧರ್ಮ ಇರುತ್ತೆ ಅದ. ಆಮೇಲೆ ಕಲ್ಯಾಣ ಕರ್ನಾಟಕ ಮೀಸಲಾತಿ, ಇದಕ್ಕೆ ನೀವು ಮೀಸಲಾತಿಯನ್ನು ಕೊಡ್ತಾ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ಎಸ್ ಅಂದರೆ ನಿಮ್ಮ ಒಂದು RD ನಂಬರನ್ನು ಇಲ್ಲಿ ಕೊಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಗ್ರಾಮೀಣ ಅಧ್ಯಯನ ಮೀಸಲಾತಿ. ನೀವು ಗ್ರಾಮೀಣದಲ್ಲಿ ಅಧ್ಯಯನ ಮಾಡಿದರೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದ್ದರೆ ಎಸ್ ಕೊಡಿ, ಇಲ್ಲ ಅಂದ್ರೆ ನೋ ಅಂತ ಕೊಡಿ. ಓಕೆ, ನೆಕ್ಸ್ಟು ಡಿಸ್ಟ್ರಿಕ್ಟ್ ಪ್ರಿಫರೆನ್ಸ್ ಫಾರ್ VAO. ನೋಡಿ ಈ VAO ಅಂತ ಏನದಲ್ಲ, ಸೊ ಈ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಫಾರ್ RPC ಅವ್ರ KK ಪೋಸ್ಟ್. ಸೊ ನೀವು ಯಾವ ಜಿಲ್ಲೆಗೆ ಅಪ್ಲೈ ಮಾಡಲಿಕ್ಕೆ ಇಚ್ಛಿಸುತ್ತಿದ್ದೀರಾ ಅಂತ ಕೇಳ್ತಾರೆ ಇಲ್ಲಿ. ಸೊ ನಾವು ಈ ಒಂದು ಡಿಸ್ಟಿಕ್ಕನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು, ಯಾವ್ದು ಬೇಕು. ಈಗ ನಿಮ್ಗೆ ನಾವು ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಬೆಳಗಾವಿ ಅಂತ ಚೂಸ್ ಮಾಡ್ಕೋತೀನಿ, ಬೆಳಗಾವಿ. ಓಕೆ, ಬೆಳಗಾವಿ ಅಂತ ಕೊಟ್ಟಮೇಲೆ ಸೇವ್ ಅಂತ ಕೊಡ್ತೀನಿ. ಸೇವ್ ಕೊಟ್ಟಮೇಲೆ ನೆಕ್ಸ್ಟು 5ನೇ ಸ್ಟೆಪ್ ಬರುತ್ತೆ, ಕ್ಲೇಮ್ಸ್ ಆ್ಯಂಡ್ ಡೀಟೇಲ್ಸ್. ಕ್ಲೇಮ್ಸ್ ಆ್ಯಂಡ್ ಎಕ್ಸಮ್ಷನ್ಸ್. ಕ್ಲೇಮ್ಸ್ ಆ್ಯಂಡ್ ಎಕ್ಸಮ್ಷನ್ಸ್ ಅಂದ್ರೇನು? ನಿಮ್ಮ ಒಂದು ಕ್ಲೇಮ್ ಮಾಡೋದು ಮತ್ತು ವಿನಾಯಿತಿ. ಯಾವುದಾದ್ರೂ ಈಗ ವಯೋಮಿತಿ ಸಡಿಲಿಕೆಗೆ ಕ್ಲೇಮ್ ಮಾಡ್ತಾ ಇದ್ದೀರಾ ಅಥವಾ ರಿಸರ್ವೇಷನ್ಗೆ ಕ್ಲೇಮ್ ಮಾಡ್ತಾ ಇದ್ದೀರಾ, ಹೀಗೆ. ಓಕೆ, ಈಗ ಒಂದೇದೇನಪ್ಪ ಆಪ್ಷನ, ಒಂದೇದು ಡೂ ಯು ಕ್ಲೇಮ್ ರಿಸರ್ವೇಷನ್ ಅಂಡರ್ ಪ್ರೊಜೆಕ್ಟ್ ಡಿಸ್ಪ್ಲೇಸ್ಡ್ ಪರ್ಸನ್, ಅಂದರೆ ಯೋಜನಾ ನಿರಾಶ್ರಿತ ಅಭ್ಯರ್ಥಿಯೇ. ನೀವಿದ್ದರೆ ಎಸ್ ಅಂತ ಕೊಡಿ. ಆಮೇಲೆ ಅದರ ತಕ್ಕಂತೆ ಅದರ ಒಂದು ಸರ್ಟಿಫಿಕೇಟ್ ನಂಬರ್ ಕೊಡಿ, ಇಲ್ಲ ಅಂದ್ರೆ ನೋ ಅಂತ ಕೊಡಿ. ಅದೇ ರೀತಿ ಹ್ಯಾವ್ ಯು ಎವರ್ ಡಿಬಾರ್ಡ್ ಫ್ರಮ್ KE or KPSC. ಸೊ ಇದು ನೋ ಇದ್ರೇ ಒಳ್ಳೆಯದು. ಓಕೆ, ನೆಕ್ಸ್ಟ್ ಹ್ಯಾವ್ ಯು ಬಿನ್ ಕನ್ವಿಕ್ಟೆಡ್ ಆಫ್ ಎನಿ ಕ್ರಿಮಿನಲ್ ಕೇಸ್? ನೋ. ಡೂ ಯು ಹ್ಯಾವ್ ಎನಿ ಕಂಪ್ಯೂಟರ್ ನಾಲೆಜ್? ಕಂಪ್ಯೂಟರ್ ನಾಲೆಜ ಬೇಕೇ ಬೇಕು, ಎಸ್ ಅಂತ ಕೊಡಬೇಕು. ಆಮೇಲೆ ಡೂ ಯು ಹ್ಯಾವ್ ಕಂಪ್ಯೂಟರ್ ಸರ್ಟಿಫಿಕೇಟ್ ಫ್ರಮ್ ರಿಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್? ಸರ್ಟಿಫಿಕೇಟ್ ಇದೆಯಾ? ಇದ್ದರೆ ಎಸ್ ಅಂತ ಕೊಡಿ. ಯಾವ ಸರ್ಟಿಫಿಕೇಟ್ ಅಂತ ನೋಡಿ. ಇದರಲ್ಲಿ ಒಂದು 6 ಮಂತ್ ಕೋರ್ಸ್ ಇರುತ್ತೆ, 1 ಇಯರ್ ಕೋರ್ಸ್, 1.5 ಇಯರ್ ಕೋರ್ಸ್, 2 ಇಯರ್ ಕೋರ್ಸ್, ಆಮೇಲೆ SSLC ಆದಮೇಲೆ ಡಿಪ್ಲೊಮಾ ಕೋರ್ಸ್ ಇರುತ್ತೆ ಅದು. ಇಲ್ಲ ನಿಮ್ಮದು ಇಲ್ಲ ಅಂದರೆ ಯಾವುದು, ಅವಾಗ ನೀವೇನು ಮಾಡಿ, ಜಸ್ಟ್ ಇದನ್ನು ಲಿವ್ ಇಟ್ ಆ್ಯಸ್ ಇಟ್ ಈಸ್. ಐ ಹೋಪ್ ಇದು ಮೇ ಬಿ ನೋ ಅಂತ ಆಪ್ಷನ್ ಇಲ್ಲ ಇಲ್ಲಿ. ನೋಡೋಣ, ನಾವು ಇದನ್ನು ಹಾಗೆ ಬಿಟ್ಟರೆ ಏನಾಗುತ್ತೆ ಅಂತ ನೋಡೋಣ. ಜಸ್ಟ್ ಇಯರ್ ನಾರ್ಮಲಾಗಿ ಡಿಗ್ರಿ ಮಾಡೋದೆಲ್ಲ ಸ್ಟೂಡೆಂಟ್ಗಳು ಕಂಪ್ಯೂಟರ್ ನಾಲೆಜ್ ಇದ್ದೇ ಇರುತ್ತೆ. ಆಮೇಲೆ ಏಜ್ ರಿಲ್ಯಾಕ್ಸೇಷನ್ ಟೈಪಲ್ಲಿ ನೀವು ಈ ಯಾವುದಾದ್ರೂ ಒಂದು ಕೆಟಗರಿಗೆ ಸೇರ್ತಾ ಇದ್ದರೆ, ಬಾಂಡೆಡ್ ಲೇಬರು, ಸೆನ್ಸಸ್ಸು, ಡಿಪಾರ್ಟ್ಮೆಂಟ್ ಇನ್ ಸರ್ವೀಸು, ಆಮೇಲೆ ಡಿಫ್ರೆಂಟ್ಲಿ ಏಬಲ್ಡು ಅಥವಾ ಎಕ್ಸ್ ಮಿಲಿಟರಿ ಸರ್ವಿಸ್ ಮ್ಯಾನು, NCC, ವಿಡೋ ಅಂದರೆ ವಿಧವೆ ಇದ್ರೆ ಯಾವುದಾದ್ರೂ ಇದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಓಕೆ, ಏಜ್ ರಿಲ್ಯಾಕ್ಸೇಷನ್ ಇದ್ರೆ. ಆಮೇಲೆ ಡಿಫ್ರೆಂಟ್ಲಿ ಏಬಲ್ಡ್ ಪರ್ಸನ್ ನೀವು ಇದ್ದರೆ ಹೌದು ಅಂತ ಕೊಡಿ, ಇಲ್ಲಾಂದ್ರೆ ಇಲ್ಲ ಅಂತ ಕೊಡಿ. ಎಸ್ ಅಂತ ಕೊಟ್ಟಮೇಲೆ ನೀವು ಅದನ್ನು ಯಾವ ಒಂದು ಕೆಟಗರಿಯಲ್ಲಿ ನೀವು ವಿಕಲಾಂಗ ಇದ್ದೀರಿ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ಲೆಪ್ರೋಸಿ ಕ್ಯೂರ್ಡ್, ಲೋ ವಿಷನ್, ಅಥವಾ ಇದು ಕಣ್ಣಿನ ಸಾಮರ್ಥ್ಯ, ಕಣ್ಣು ದೋಷ ಇರ್ತೈತಿ ಒಬ್ರಿಗೆ, ಇಲ್ಲ ಕಿವಿ ಕೇಳಿಸ್ತಾ ಇರೋಲ್ಲ, ಕೈ ಕಾಲು ಸರಿ ಇರೋಲ್ಲ, 1 ಲೆಗ್ಗು 1 ಆರ್ಮು. ಓಕೆ, ನಿಮ್ಗೆ ಯಾವ್ದು ಸಂಬಂಧಪಡುತ್ತೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಡೀಟೇಲ್ಸ್ ಅಂತ ಕೊಡಬೇಕಾಗತ್ತೆ. ಸೊ ನಾನು ಇಲ್ಲಿ ಇದನ್ನೆಲ್ಲ ಹಾಗೇ ಬಿಟ್ಬಿಡ್ತೀನಿ. ಇಲ್ಲಿ ಒಂದೇ ಒಂದು
ಕಂಪ್ಯೂಟರ್ ನಾಲೆಜ್ ಎಸ್ ಅಂತ ಕೊಡಬೇಕು. ನೋ ಅಂತ ಕೊಟ್ರಿ, ನೋ ಅನ್ನೋಕ್ಕಿಂತ ಬೆಸ್ಟು ಎಸ್ ಅಂತ ಕೊಡಿ. ನೆಕ್ಸ್ಟ್ ಏನು ಮಾಡಿ, ಇಲ್ಲಿ ಸೇವ್ ಡೀಟೇಲ್ಸ್ ಅಂತ ಕೊಡಬೇಕು. ಸೇವ್ ಡೀಟೇಲ್ಸ್, ಓಕೆ, ಎಸ್. ಸೇವ್ ಡೀಟೇಲ್ಸ್ ಅಂತ ಕೊಟ್ಟಮೇಲೆ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟಮೇಲೆ ಮುಂದಿನ ಒಂದು ಸ್ಟೆಪ್ ಯಾವುದು ಬರುತ್ತಾ, 6ನೇ ಒಂದು ಸ್ಟೆಪ್ ಬರುತ್ತೆ. 6ನೇದು ಯಾವುದು, ಶಿಕ್ಷಣ ಅರ್ಹತೆ ವಿವರಗಳು. ನಿಮ್ಮ ಒಂದು ಅಡಿಷ್ನಲ್ ಕ್ವಾಲಿಫಿಕೇಷನ್ ನೋಡಿ, ನಾನು ಈ ಒಂದು 2ನೇ PUC ಟೈಮಲ್ಲಿ ಇಲ್ಲಿ ಹೇಳಿದ್ದೆ ನಾನು. ಈ ಒಂದು PUC ಸೆಕ್ಷನಲ್ಲೇ ನೀವು PUC ಮಾಡಿಲ್ಲ ಅಂದ್ರೆ, ITI ಡಿಪ್ಲೊಮಾ ಮಾಡಿದ್ರಿ ಅಂದ್ರೆ ಈ ಒಂದು ಸೆಕ್ಷನಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು. ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಲೆಟ್ಸೆ ನೀವು ITI ಮಾಡಿದ್ರಿ ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಗ್ರಿ ಯಾವುದಪ್ಪ, ಅದರಲ್ಲಿ ಆಟೋಮೊಬೈಲ, ಬಾಯ್ಲರ್ ಅಟೆಂಡೆಂಟ್, ನಿಮ್ಮದು ಕ್ಯಾಟಗರಿ ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದೇ ರೀತಿ ನಿಮ್ಮ ಒಂದು ರಿಸಲ್ಟ್ ಸ್ಟೇಟಸ್ಸು, ಆಮೇಲೆ ಯೂನಿವರ್ಸಿಟಿ ಡೀಟೇಲ್ಸು, ಕಾಲೇಜ್ ಡೀಟೇಲ್ಸು, ಆಮೇಲೆ ಪಾಸ್ ಆದಂಥ ಇಯರು, ಆಮೇಲೆ ಏನಾದರೂ ಮತ್ತು ಇಲ್ಲಿ ಕೋರ್ಸ್ನ ಸಂಯೋಜನೆಗಳಿರ್ತವೆ. ಸೊ ಇದನ್ನೆಲ್ಲ ಎಂಟ್ರಿ ಮಾಡಿ ಸೇವ್ ಅಂತ ಕೊಡಬೇಕು. ಇದು ITI ಇಲ್ಲ ಅಂದ್ರೆ ಡಿಪ್ಲೊಮಾ ಇದ್ದರೆ ಡಿಪ್ಲೊಮಾ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಡಿಪ್ಲೊಮಾ, ಇಫ್ ಸಪೋಸ್ ನಿಮ್ಮ ಡಿಪ್ಲೊಮಾ ಇದ್ದರೆ ಡಿಪ್ಲೊಮಾ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಡಿಪ್ಲೊಮಾ ಆಯಿತು. ಆಮೇಲೆ JOC ಇದ್ದರೆ JOC, JODC, JLDC, ಆಮೇಲೆ UG ಡಿಗ್ರಿ ಅಂದರೆ ನಿಮ್ಮ ಒಂದು ಡಿಗ್ರಿ ಆಗಿದ್ದರೆ ಡಿಗ್ರಿ ಕೂಡ ಇಲ್ಲಿ ಮೆನ್ಷನ್ ಮಾಡಿ. ಈಗ ಲೆಟ್ಸ್ ಎಕ್ಸಾಂಪಲ್, ಈಗ ನಂದು BE ಆಗಿದೆ. BE ಆಗಿದೆ ಅಂದರೆ ಡಿಪಾರ್ಟ್ಮೆಂಟ್ ಯಾವ್ದು ಬರುತ್ತೆ, ಮೆಕ್ಯಾನಿಕಲ್ಲು ಆರ್ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಂತ ಕೊಡಿ. ಆಮೇಲೆ ಸ್ಟೇಟಸ್ ಇದು ರಿಸಲ್ಟ್ ಪಾಸ್ಡ್ ಬೇಕೇ ಬೇಕು. ಆಮೇಲೆ ನಿಮ್ಮ ಒಂದು ಯೂನಿವರ್ಸಿಟಿ ಡೀಟೇಲ್ಸ್ಗಳನ್ನು ಕೊಡಿ ಇಲ್ಲಿ. ಓಕೆ, ಯೂನಿವರ್ಸಿಟಿ ಡೀಟೇಲ್ಸು. ಓಕೆ, ಅದೇ ರೀತಿ ಕಾಲೇಜ್ ಡೀಟೇಲ್ಸು, ರಿಜಿಸ್ಟರ್ ನಂಬರು, ಯೂನಿವರ್ಸಿಟಿ ಯಾವುದು ಯೂನಿವರ್ಸಿಟಿ ಇದೆ, ಬಾಗಲಕೋಟ್, ಬೆಂಗಳೂರು, ಸೊ ನಮ್ದು ಯಾವುದು ಬರುತ್ತಪ್ಪ, ವಿಶ್ವೇಶ್ವರಯ್ಯ. ಇದರಲ್ಲಿ ನಿಮ್ಮ ಯೂನಿವರ್ಸಿಟಿ ಹೆಸರು ಇಲ್ಲ ಅಂದರೆ ಅದರ್ಸ್ ಅಂತ ಕೊಡಿ, ಇಲ್ಲಾಂದರೆ ಅದರ್ ಅಂತ ಕೊಟ್ಟು ಟೈಪ್ ಮಾಡಿ ನಿಮ್ಮದು ಯೂನಿವರ್ಸಿಟಿ ಮ್ಯಾನ್ಯುವಲಿ. ಓಕೆ, ಓಕೆ. ನೆಕ್ಸ್ಟ್ ರಿಕಗ್ನೈಸ್ಡ್ ಬೈ, ಇದರಲ್ಲಿ ಯಾವುದಾದ್ರಿಂದ ರಿಕಗ್ನೈಸ್ಡ್ ಆಗಿದೆಯಾ, ಎಸ್ ಆಗಿದೆ. ಯಾವುದರಿಂದ, AICTE. ಓಕೆ, ಸೊ ಇವೆಲ್ಲ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಮದು ಕೋರ್ಸ್ ಸೆಲೆಕ್ಷನ್ ಈ B ಇದೆ. B ಎಷ್ಟು ವರ್ಷ, 4 ವರ್ಷ. ಪಾಸಾದ ವರ್ಷ, ನಿಮ್ಮ ಒಂದು ಪಾಸಾದ ವರ್ಷವನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟು ಸೊ ಇವೆಲ್ಲ ನೀವೇನು ಮಾಡಬೇಕಪ್ಪ, ನೆಕ್ಸ್ಟ್ ಸೇವ್ ಮಾಡಿ ನೆಕ್ಸ್ಟ್ ಕೊಡಬೇಕು. ಆಮೇಲೆ ನೆಕ್ಸ್ಟ್ ಯಾವುದು, 7ನೇ ಸ್ಟೆಪ್ಪು, ಕೆಲಸದ ಅನುಭವ. ನಿಮ್ದು ಎಲ್ಲಾದರೂ ಕೆಲಸದ ಅನುಭವ ಇದೆಯಾ, ಆರ್ಗನೈಜೇಷನ್ ಟೈಪ್, ಎರಡೆರಡು ಬೋರ್ಡ್, ಕಾರ್ಪೊರೇಷನ್, ಗೌರ್ಮೆಂಟ್, ಪ್ರೈವೇಟ್. ನೀವು ಈಗ ಪ್ರೈವೇಟಲ್ಲಿ ಕೆಲಸ ಇದ್ರೂ ಆ್ಯಡ್ ಮಾಡೋರಿದ್ರೆ ಆ್ಯಡ್ ಮಾಡ್ಬೋದು. ಓಕೆ, ಆಮೇಲೆ ನೀವು ಗೌರ್ಮೆಂಟ್ ಎಂಪ್ಲಾಯ್ ಇದ್ದರೆ ಗೌರ್ಮೆಂಟ್ ಎಂಪ್ಲಾಯ್ ಕೊಡಿ. ಆಮೇಲೆ ನಿಮ್ಮದು ಆರ್ಗನೈಜೇಷನ್ ನೇಮು, ನಿಮ್ಮ ಜಾಬ್ ರೂಲ್ ಏನು, ಜಾಬ್ ಡೆಸಿಗ್ನೇಷನ್ ಏನು, ಈಗ ಸದ್ಯಕ್ಕೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ, ಪ್ರಾರಂಭದ ದಿನಾಂಕ ಕೇಳ್ತಾರೆ. ಓಕೆ, ಸೊ ಇದನ್ನೆಲ್ಲ ನೀವು ಕೊಡ್ಬೋದು. ಇಲ್ಲಾಂದರೆ ನೋ ಅಂತ ಕೊಟ್ಟು ಏನು ಮಾಡಬೇಕು, ನೆಕ್ಸ್ಟ್ ಕೊಡಬೇಕಾಗತ್ತೆ. ನೆಕ್ಸ್ಟ್ ಕೊಟ್ಟಾಗ ಇಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಅಂತ ಬರುತ್ತೆ. ಡಾಕ್ಯುಮೆಂಟ್ಸ್ ಅಪ್ಲೋಡಲ್ಲಿ 2 ಫೈಲ್ಗಳನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಒಂದು ಕ್ಯಾಂಡಿಡೇಟ್ ಫೋಟೋಗ್ರಾಫ್, ಒಂದು ಕ್ಯಾಂಡಿಡೇಟ್ ಸಿಗ್ನೇಚರು. ಸೈಜ್, ಫೈಲ್ ಸೈಜ್ ಎಷ್ಟು ಬೇಕು, ಲೆಸ್ ದ್ಯಾನ್ 1 MB ಬೇಕು. ಓಕೆ, ಲೆಸ್ ದ್ಯಾನ್ 1 MB. ಓಕೆ, ಸೊ ನಾನು ಇಲ್ಲಿ ಮೊದಲಿಗೆ ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಫೈಲ್ ಚೂಸ್ ಫೈಲ್ ಅಂತ ಕೊಡಬೇಕು. ಆಮೇಲೆ ಅಪ್ಲೋಡ್ ಅಂತ ಕೊಡಬೇಕು. ಆಮೇಲೆ ಪ್ರಿವ್ಯೂ ಮಾಡ್ಕೊಳ್ಳಿ, ಕನ್ಫರ್ಮ್ ಮಾಡ್ಕೊಳ್ಳಿ. ಆಮೇಲೆ ಸೇವ್ ಮತ್ತು ಇದು ಪ್ರಿವ್ಯೂ ಅಪ್ಲಿಕೇಶನ್ ಕೊಟ್ಟು ಸೇವ್ ಮಾಡಿ ಪ್ರಿವ್ಯೂ ಅಪ್ಲಿಕೇಶನ್ ಕೊಡಿ. ಆಮೇಲೆ ನೆಕ್ಸ್ಟ್ ಕೊಡಬೇಕು. ನಾನು ಫೋಟೋ ಅಪ್ಲೋಡ್ ಮಾಡ್ತೀನಿ. ಸೊ ನಾನು ಈಗ ಫೋಟೋ ಅಪ್ಲೋಡ್ ಮಾಡಿದ್ದೀನಿ. ಸೇವ್ ಅಂತ ಕೊಡ್ತೀನಿ. ಸೇವ್ ಅಂತ ಕೊಟ್ಟಮೇಲೆ ನೀವು ಸೇವ್ ಕೊಡೋಕ್ಕಿಂತ ಮುಂಚೆ ಪ್ರಿವ್ಯೂ ಕೂಡ ಮಾಡ್ಬೋದು. ಒನ್ಸ್ ಡಿಕ್ಲರೇಷನ್ ಈಸ್ ಅಕ್ಸೆಪ್ಟೆಡ್ ನೋಡಿ, ಪ್ರತಿ ಸಲ ಕ್ಯಾಂಡಿಡೇಟ್ಸ್ಗಳು ಕೇಳ್ತಾ ಇರ್ತಾರೆ
ಸರ್ ಎಡಿಟ್ ನಂದು ಮಿಸ್ಟೇಕ್ ಆಗಿದೆ, ಎಡಿಟ್ ಮಾಡ್ಬೋದು ಅಂತ ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಒನ್ಸ್ ಡಿಕ್ಲರೇಷನ್ ಈಸ್ accepted, you will not be able to edit the application. Please review all details before final submission. 2-3 ಸಲ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಕರೆಕ್ಟ್ ಇತ್ತಂದ್ರೆ ಅಷ್ಟೇ ನೀವು ಏನಪ್ಪ ಇಲ್ಲಿ ಫೈನಲ್ ಸಬ್ಮಿಟ್ ಕೊಡಿ. ಇಲ್ಲಿ ಪ್ರಿಂಟ್ ಡ್ರಾಫ್ಟ್ ಅಪ್ಲಿಕೇಶನ್ ಅಂತ ಬರುತ್ತೆ. ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಓದಿ ಆಮೇಲೆ ಫೈನಲ್ ಸಬ್ಮಿಟ್ ಅಂತ ಕೊಡಿ, ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಓಕೆ, ಸೊ ನಾನು ಈಗ ಎಲ್ಲ ಕರೆಕ್ಟ್ ಇದೆ ಅಂತ ಕೊಟ್ಟು ನೆಕ್ಸ್ಟ್ ಫೈನಲ್ ಸಬ್ಮಿಟ್ ಕೊಡ್ತೀನಿ. ನೋಡಿ, ಆರ್ ಯು ಶ್ಯೂರ್ ವಾಂಟ್ ಟು ಡೂ ಫೈನಲ್ ಸಬ್ಮಿಟ್? ಎಸ್ ಅಂತ ಕೊಡ್ತೀನಿ, ಓಕೆ ಅಂತ. ಇದಾದಮೇಲೆ ಎಡಿಟ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಫ್ರೆಂಡ್ಸ್, ಲಾಸ್ಟ್ ಸ್ಟೆಪ್ ಏನಪ್ಪ, ಪೋಸ್ಟ್ ಸೆಲೆಕ್ಷನ್ ಆ್ಯಂಡ್ ಪೇಮೆಂಟ್ ಅಂತ ಬರುತ್ತೆ. ಓಕೆ, ಸೊ ನಮ್ದು ಇಲ್ಲಿ ಯಾವುದು ಪೋಸ್ಟು ಲ್ಯಾಂಡ್ ಸರ್ವೇರ್ ಇದೆ. ಸೊ ಲ್ಯಾಂಡ್ ಸರ್ವೇರ್ ತಕ್ಕಂತೆ ಸೊ ನಾವು ಎಲ್ಲಕ್ಕೆಲ್ಲ ಕರೆಕ್ಟಾಗಿ ಒಂದು ಡೀಟೇಲ್ಸನ್ನು ಸಬ್ಮಿಟ್ ಮಾಡಿದ್ವಿ ಅಂದ್ರೆ ಫೈನಲ್ ಸಬ್ಮಿಟ್ ಕೊಟ್ಟ ಮೇಲೆ ಈ ಒಂದು ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ಈ ಪೇಮೆಂಟಲ್ಲಿ ಜಸ್ಟ್ ಏನಪ್ಪ ಆ್ಯಸ್ ಪರ್ ಯುವರ್ ಕೆಟಗರಿ ಅಥವಾ ಆ್ಯಸ್ ಪರ್ ಯುವರ್ ಕ್ಲೇಮ್ಸ್ ಅನ್ನೋಕ್ಕಿಂತ ರಿಸರ್ವೇಷನ್ನು ಇದು ಯಾವುದಾದ್ರೂ ಪಿ ಎಚ್ ಕ್ಯಾಂಡಿಡೇಟ್ ಇದ್ದರೆ ಮತ್ತು ಬೇರೆ ಬೇರೆ ಕ್ಯಾಂಡಿಡೇಟ್ಸ್ ಇರ್ತಾರೆ ಅವರಿಗೆ 750, 500, 250 ಈ ರೀತಿ ಅವ್ರದ್ದೇ ಆದಂಥ ಒಂದು ಏನಪ್ಪ ಪೇಮೆಂಟ್ಸ್ ಬರ್ತವೆ. ಆ ಪೇಮೆಂಟ್ಗಳನ್ನು ನೀವು ಈ ಒಂದು UPI ಮುಖಾಂತರ ಕೂಡ ಮಾಡ್ಬೋದು, ಅಥವಾ ಡೆಬಿಟ್ ಕಾರ್ಡ್ ಮುಖಾಂತರ ಮಾಡ್ಬೋದು, ಅಥವಾ ಕ್ರೆಡಿಟ್ ಕಾರ್ಡ್ ಮುಖಾಂತರ ಮಾಡ್ಬೋದು, ಇಲ್ಲ ಇಂಟರ್ನೆಟ್ ಬ್ಯಾಂಕಿಂಗ್ ಮಾಡ್ಬೋದು. ಓಕೆ, ಡೆಬಿಟ್ ಕಾರ್ಡ್ ಅಂದರೆ ನಾರ್ಮಲಾಗಿ ಎಲ್ಲರ ಹತ್ರ ಒಂದು ATM ಇದೇ ಇರುತ್ತೆ. ಆ ಒಂದು ಡೆಬಿಟ್ ಕಾರ್ಡ್ ಮುಖಾಂತರ ಮಾಡಿ, ಇಲ್ಲ ಅಂದರೆ ಬೆಟರು UPI ಮಾಡಿ, UPI ID ಹಾಕಿ, ಇಲ್ಲ ಅಂದರೆ QR ಕೋಡ್ ಬರುತ್ತೆ, QR ಕೋಡ್ ಮುಖಾಂತರ ಕೂಡ ನೀವು ನಿಮ್ಮ ಒಂದು ಪೇಮೆಂಟ್ ಮಾಡತಕ್ಕದ್ದು. ಸೊ ಇದಾದಮೇಲೆ ನೀವು ಏನಪ್ಪ ನಿಮ್ಮ ಒಂದು ಲ್ಯಾಂಡ್ ಸರ್ವೇರ್ ಒಂದು ಅಪ್ಲಿಕೇಶನ್ ಹಾಕೋ ಪ್ರೊಸೆಸ್ಸು ಮುಗಿಯುತ್ತಾ. ಕೊನೆಯದಾಗಿ ನಿಮ್ಮ ಒಂದು ಅಪ್ಲಿಕೇಶನನ್ನು ಪ್ರಿಂಟ್ ತಗೊಂಡು ಅದನ್ನು ನಿಮ್ಮ ಒಂದು ಫ್ಯೂಚರ್ ರೆಫರೆನ್ಸ್ಗೆ ಇಟ್ಕೊಳ್ಳಿ, ಅಥವಾ ಒಂದು PDF ಮಾಡಿ ಇಟ್ಕೊಳ್ಳಿ ಬೆಟರ್. ಓಕೆ, ಸೊ ಇದಿಷ್ಟು ಈ ಒಂದು ಲ್ಯಾಂಡ್ ಸರ್ವೇಯರ್ಗೆ ಅಪ್ಲೈ ಮಾಡುವ ಒಂದು ವಿಧಾನವಾಗಿತ್ತು. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.